ಈ ತರ ಆಪಾದನೆಗಳನ್ನು ಮಾಡ್ತಾನೇ ಇರ್ತಾರೆ. ಇದೆಲ್ಲ ಹುರುಳಿಲ್ಲದ ಆಪಾದನೆ. ನನಗಿರೋ ಮಾಹಿತಿ ಸಿದ್ದರಾಮಯ್ಯನವರ OST ಟ್ಯಾಕ್ಸು, ಡಿ ಕೆ ಶಿವಕುಮಾರ್ ಅವರ ಕನಕಪುರ ರಿಪಬ್ಲಿಕ್ ಟ್ಯಾಕ್ಸು, ಇದರಲ್ಲಿ MLAಗಳಿಗೂ ಪಾಲ್ ಕೊಟ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನಮ್ಮ ಚಿಕ್ಕಮಗಳೂರು ಜಿಲ್ಲೆ MLAಗಳಿಗೂ ಪಾಲ್ ಬಂದಿದೆ, ಹಾಗಾಗಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಗಾದೆ ಮಾತಿದೆಯಲ್ಲ, ತಾನ್ ಕಳ್ಳ ಪರರ ನಂಬ ಅಂತೇಳಿ, ಆ ಗಾದೆ ಮಾತಿಗೆ ಅನ್ವಯ ಆಗುತ್ತೆ. ಅವರೇ ಈ ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡಿ ಯಾರ್ಯಾರ ಮೂಲಕ ಕೊಡ್ತಿದ್ದಾರೆ ಅನ್ನೋದು ಮಾಹಿತಿ ನಮಗೂ ಇದೆ. ಮತ್ತು ನಾನೀಗ ಈ ಸರ್ಕಾರದಲ್ಲಿರುವಂತ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ CT ರವಿ ಹಿಂದ್ಗಡೆ ಬರೋದ್ರಿಂದ ನಿಮ್ಗೇನು ಸಿಗಲ್ಲ. ನೀವು ಹೋಗ್ಬೇಕಾಗಿರೋದು ಈ ಭಯೋತ್ಪಾದಕರ ಹಿಂದ್ಗಡೆ ಹೋಗ್ಬೇಕು. ನಮ್ಮ ADGP ಇಂಟೆಲಿಜೆನ್ಸ್ ಅವ್ರ ಭಯೋತ್ಪಾದಕರ ಹಿಂದ್ಗಡೆ ಹೋಗ್ಬೇಕು. ಅವ್ರು ಸ್ವಲ್ಪ ಭಯೋತ್ಪಾದಕರ ಹಿಂದ್ಗಡೆ ಹೋಗಿದ್ರೆ ಈ ಭಯೋತ್ಪಾದನೆ ಬಾಂಬ್ ಸ್ಫೋಟವನ್ನು ತಡೆಯಕ್ಕೆ ಸಾಧ್ಯ ಇತ್ತು. ಅವ್ರು ರಾಜಕೀಯ ನಾಯಕರುಗಳಿಂದ ಹೋಗ್ಬಿಟ್ಟಿದ್ದಾರೆ. ಯಾರ ರಾಜಕೀಯ ನಾಯಕರು ಏನ್ ಸಿಗುತ್ತೆ ಅಂತ ಹೇಳಿ, ಮೊನ್ನೆ ಮುಖ್ಯಮಂತ್ರಿಗಳ ಅಣತಿಯೋ ಯಾರ ಅಣತಿಯೋ ಗೊತ್ತಿಲ್ಲ, ಅವ್ರು ರಾಜಕೀಯ ನಾಯಕರುಗಳ ಹಿಂದ್ಗಡೆ ಹುಡುಕಾಡ್ತಾ ಇದ್ದಾರೆ. ನಮ್ಮ ಹಿಂದ್ಗಡೆ ಹುಡುಕಾಡಿದ್ರೆ ಏನೂ ಸಿಗಲ್ಲ. ನೀವು ಈ ನಿಮ್ಮ ಇಂಟೆಲಿಜೆನ್ಸ್ ಕೆಲಸ ಇಂಥ ಶಂಕಿತ ಭಯೋತ್ಪಾದಕರ ಜಾಲವನ್ನ ಭೇದಿಸೋದ್ರ ಕಡೆಗೆ ನಿಮ್ಮ ಇಂಟೆಲಿಜೆನ್ಸಿ ಉಪಯೋಗ ಆಗ್ಬೇಕು. ಈ ತರ ಆಪಾದನೆಗಳನ್ನು ಮಾಡ್ತಾನೇ ಇರ್ತಾರೆ. ಇದೆಲ್ಲ ಹುರುಳಿಲ್ಲದ ಆಪಾದನೆ. ನನಗಿರೋ ಮಾಹಿತಿ ಸಿದ್ದರಾಮಯ್ಯನವರ OST ಟ್ಯಾಕ್ಸು, ಡಿ ಕೆ ಶಿವಕುಮಾರ್ ಅವರ ಕನಕಪುರ ರಿಪಬ್ಲಿಕ್ ಟ್ಯಾಕ್ಸು, ಇದರಲ್ಲಿ MLAಗಳಿಗೂ ಪಾಲ್ ಕೊಟ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನಮ್ಮ ಚಿಕ್ಕಮಗಳೂರು ಜಿಲ್ಲೆ MLAಗಳಿಗೂ ಪಾಲ್ ಬಂದಿದೆ, ಹಾಗಾಗಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಗಾದೆ ಮಾತಿದೆಯಲ್ಲ, ತಾನ್ ಕಳ್ಳ ಪರರ ನಂಬ ಅಂತೇಳಿ, ಆ ಗಾದೆ ಮಾತಿಗೆ ಅನ್ವಯ ಆಗುತ್ತೆ. ಅವರೇ ಈ ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡಿ ಯಾರ್ಯಾರ ಮೂಲಕ ಕೊಡ್ತಿದ್ದಾರೆ ಅನ್ನೋದು ಮಾಹಿತಿ ನಮಗೂ ಇದೆ. ಮತ್ತು ನಾನೀಗ ಈ ಸರ್ಕಾರದಲ್ಲಿರುವಂತ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ CT ರವಿ ಹಿಂದ್ಗಡೆ ಬರೋದ್ರಿಂದ ನಿಮ್ಗೇನು ಸಿಗಲ್ಲ. ನೀವು ಹೋಗ್ಬೇಕಾಗಿರೋದು ಈ ಭಯೋತ್ಪಾದಕರ ಹಿಂದ್ಗಡೆ ಹೋಗ್ಬೇಕು. ನಮ್ಮ ADGP ಇಂಟೆಲಿಜೆನ್ಸ್ ಅವ್ರ ಭಯೋತ್ಪಾದಕರ ಹಿಂದ್ಗಡೆ ಹೋಗ್ಬೇಕು. ಅವ್ರು ಸ್ವಲ್ಪ ಭಯೋತ್ಪಾದಕರ ಹಿಂದ್ಗಡೆ ಹೋಗಿದ್ರೆ ಈ ಭಯೋತ್ಪಾದನೆ ಬಾಂಬ್ ಸ್ಫೋಟವನ್ನು ತಡೆಯಕ್ಕೆ ಸಾಧ್ಯ ಇತ್ತು. ಅವ್ರು ರಾಜಕೀಯ ನಾಯಕರುಗಳಿಂದ ಹೋಗ್ಬಿಟ್ಟಿದ್ದಾರೆ. ಯಾರ ರಾಜಕೀಯ ನಾಯಕರು ಏನ್ ಸಿಗುತ್ತೆ ಅಂತ ಹೇಳಿ, ಮೊನ್ನೆ ಮುಖ್ಯಮಂತ್ರಿಗಳ ಅಣತಿಯೋ ಯಾರ ಅಣತಿಯೋ ಗೊತ್ತಿಲ್ಲ, ಅವ್ರು ರಾಜಕೀಯ ನಾಯಕರುಗಳ ಹಿಂದ್ಗಡೆ ಹುಡುಕಾಡ್ತಾ ಇದ್ದಾರೆ. ನಮ್ಮ ಹಿಂದ್ಗಡೆ ಹುಡುಕಾಡಿದ್ರೆ ಏನೂ ಸಿಗಲ್ಲ. ನೀವು ಈ ನಿಮ್ಮ ಇಂಟೆಲಿಜೆನ್ಸ್ ಕೆಲಸ ಇಂಥ ಶಂಕಿತ ಭಯೋತ್ಪಾದಕರ ಜಾಲವನ್ನ ಭೇದಿಸೋದ್ರ ಕಡೆಗೆ ನಿಮ್ಮ ಇಂಟೆಲಿಜೆನ್ಸಿ ಉಪಯೋಗ ಆಗ್ಬೇಕು. ಈ ತರ ಆಪಾದನೆಗಳನ್ನು ಮಾಡ್ತಾನೇ ಇರ್ತಾರೆ. ಇದೆಲ್ಲ ಹುರುಳಿಲ್ಲದ ಆಪಾದನೆ. ನನಗಿರೋ ಮಾಹಿತಿ ಸಿದ್ದರಾಮಯ್ಯನವರ OST ಟ್ಯಾಕ್ಸು, ಡಿ ಕೆ ಶಿವಕುಮಾರ್ ಅವರ ಕನಕಪುರ ರಿಪಬ್ಲಿಕ್ ಟ್ಯಾಕ್ಸು, ಇದರಲ್ಲಿ MLAಗಳಿಗೂ ಪಾಲ್ ಕೊಟ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನಮ್ಮ ಚಿಕ್ಕಮಗಳೂರು ಜಿಲ್ಲೆ MLAಗಳಿಗೂ ಪಾಲ್ ಬಂದಿದೆ, ಹಾಗಾಗಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಗಾದೆ ಮಾತಿದೆಯಲ್ಲ, ತಾನ್ ಕಳ್ಳ ಪರರ ನಂಬ ಅಂತೇಳಿ, ಆ ಗಾದೆ ಮಾತಿಗೆ ಅನ್ವಯ ಆಗುತ್ತೆ. ಅವರೇ ಈ ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡಿ ಯಾರ್ಯಾರ ಮೂಲಕ ಕೊಡ್ತಿದ್ದಾರೆ ಅನ್ನೋದು ಮಾಹಿತಿ ನಮಗೂ ಇದೆ. ಮತ್ತು ನಾನೀಗ ಈ ಸರ್ಕಾರದಲ್ಲಿರುವಂತ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ CT ರವಿ ಹಿಂದ್ಗಡೆ ಬರೋದ್ರಿಂದ ನಿಮ್ಗೇನು ಸಿಗಲ್ಲ. ನೀವು ಹೋಗ್ಬೇಕಾಗಿರೋದು ಈ ಭಯೋತ್ಪಾದಕರ ಹಿಂದ್ಗಡೆ ಹೋಗ್ಬೇಕು. ನಮ್ಮ ADGP ಇಂಟೆಲಿಜೆನ್ಸ್ ಅವ್ರ ಭಯೋತ್ಪಾದಕರ ಹಿಂದ್ಗಡೆ ಹೋಗ್ಬೇಕು. ಅವ್ರು ಸ್ವಲ್ಪ ಭಯೋತ್ಪಾದಕರ ಹಿಂದ್ಗಡೆ ಹೋಗಿದ್ರೆ ಈ ಭಯೋತ್ಪಾದನೆ ಬಾಂಬ್ ಸ್ಫೋಟವನ್ನು ತಡೆಯಕ್ಕೆ ಸಾಧ್ಯ ಇತ್ತು. ಅವ್ರು ರಾಜಕೀಯ ನಾಯಕರುಗಳಿಂದ ಹೋಗ್ಬಿಟ್ಟಿದ್ದಾರೆ. ಯಾರ ರಾಜಕೀಯ ನಾಯಕರು ಏನ್ ಸಿಗುತ್ತೆ ಅಂತ ಹೇಳಿ, ಮೊನ್ನೆ ಮುಖ್ಯಮಂತ್ರಿಗಳ ಅಣತಿಯೋ ಯಾರ ಅಣತಿಯೋ ಗೊತ್ತಿಲ್ಲ, ಅವ್ರು ರಾಜಕೀಯ ನಾಯಕರುಗಳ ಹಿಂದ್ಗಡೆ ಹುಡುಕಾಡ್ತಾ ಇದ್ದಾರೆ. ನಮ್ಮ ಹಿಂದ್ಗಡೆ ಹುಡುಕಾಡಿದ್ರೆ ಏನೂ ಸಿಗಲ್ಲ. ನೀವು ಈ ನಿಮ್ಮ ಇಂಟೆಲಿಜೆನ್ಸ್ ಕೆಲಸ ಇಂಥ ಶಂಕಿತ ಭಯೋತ್ಪಾದಕರ ಜಾಲವನ್ನ ಭೇದಿಸೋದ್ರ ಕಡೆಗೆ ನಿಮ್ಮ ಇಂಟೆಲಿಜೆನ್ಸಿ ಉಪಯೋಗ ಆಗ್ಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.